ಶ್ರೀ ಮಾರಮ್ಮ ದೇವಸ್ಥಾನ ಕಳಸಾರೋಹಣ ಕಾರ್ಯಕ್ರಮ ಚಿಕ್ಕಜಾಜೂರು ಸಮೀಪದ ಗುಂಜಿಗನೂರು ಗ್ರಾಮದ ಶ್ರೀ ಮಾರಮ್ಮ ದೇವಿ ದೇವಸ್ಥಾನ ಕಳಸ ಪ್ರತಿಷ್ಠಾಪನೆ ಕಾರ್ಯಕ್ರಮದಲ್ಲಿ ಬಸವಮೂರ್ತಿ ಮಾದಾರ ಚೆನ್ನಯ್ಯ ಸ್ವಾಮಿಗಳು ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಶಿಕ್ಷಣದಿಂದ ಮಾತ್ರ ಮಾದಿಗ ಸಮುದಾಯ ಅಭಿವೃದ್ಧಿ, ಸಾಮಾಜಿಕ ಏಳಿಗೆ ಸಾಧ್ಯ. ಸಾಮಾಜಿಕವಾಗಿ ಸ್ವಾಮೀಜಿಯವರು ಸಮಾಜದ ಸಂಘಟನೆ, ಅಭಿವೃದ್ಧಿಗೆ ರಾಜ್ಯ ಹಾಗೂ ಹೊರ ರಾಜ್ಯಗಳಲ್ಲಿ ಸಂಚರಿಸಿ ಅಭಿವೃದ್ಧಿಗೆ, ಸಮುದಾಯದ ಅಭಿವೃದ್ಧಿಗೆ ಶ್ರಮಿಸುತ್ತಿದ್ದಾರೆ. ಅವರ ಮಾರ್ಗದರ್ಶನದಲ್ಲಿ ಎಲ್ಲರೂ ಸಂಘಟಿತರಾಗಬೇಕು ಹಾಗೂ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಹೆಚ್ಚು ಒತ್ತು ಕೊಡಬೇಕು. ಈ ಗ್ರಾಮದಲ್ಲಿ ಕೇವಲ 60 ಮನೆ ಇದ್ರೂ ಇಷ್ಟು ಗ್ರಾಮಸ್ಥರು ಸೇರಿ ದೇವಸ್ಥಾನ ಕಟ್ಟಿ ಅಭಿವೃದ್ಧಿಪಡಿಸುತ್ತಿರುವ ನಿಮ್ಮೆಲ್ಲರಿಗೂ ದೇವರ ಆಶೀರ್ವಾದ ಇರುತ್ತದೆ ಎಂದು ತಿಳಿಸಿದರು. ಈ ಸಮಯದಲ್ಲಿ ರಾಜ್ಯ ಸಫಾಯಿ ಕರ್ಮಚಾರಿ ಆಯೋಗದ ಅಧ್ಯಕ್ಷ ಪಿ ರಘು ಸರ್, ಗ್ರಾಮಸ್ಥರು ಲೋಕೇಶ್ ಮೂರ್ತಿ, ಬಸವರಾಜಪ್ಪ, ಶಿವಕುಮಾರ್, ಲೋಕೇಶಪ್ಪ, ಗೌರಿರಾಜ್, ಕುಮಾರ್, ದಿನೇಶ್, ರುದ್ರಪ್ಪ, ಪ್ರದೀಪ್, ಕರಿಯಪ್ಪ, ಮಾಜಿ ಅಧ್ಯಕ್ಷರು ಅಶೋಕ್, ಗ್ರಾಮ ಪಂಚಾಯಿತಿ ಗ್ರಾಮಸ್ಥರು, ಮಹಿಳೆಯರು ಭಾಗವಹಿಸಿದ್ದರು. ವರದಿ ಕೆ ನಾಗರಾಜ್. ನನ್ನ ಮನೆಯಲ್ಲಿ ಒಂದು ಗುಡಿಸಲಲ್ಲಿ ಒಬ್ಬ ಅಜ್ಜ ಇದ್ದ. ಆ ಅಜ್ಜ ಇರೋವರೆಗೂ ಎಷ್ಟು ಒಳ್ಳೆಯವನಾಗಿ ಬದುಕಿದ್ನಪ್ಪ ಅನ್ನುವಂತ ನಿಟ್ಟಿನಲ್ಲಿ ಅವ್ರು ಬದುಕಿದ್ರು, ಬಾಳಿದ್ರು. ಹಾಗಾದ್ರೂ ಬದುಕಬೇಕಲ್ಲ, ಹೌದು ತಾನೆ? ಹಾಗೆ ಬದುಕದೇ ಹೋದ್ರೆ ನಮಗೆ ಪ್ರಾಣಿ ಪಕ್ಷಿಗಳಿಗಿಂತ ನಾವು ಯಾವುದರಲ್ಲಿ ಬದಲಾವಣೆ ಆಗ್ತೀವಿ? ಒಂದು ಪ್ರಾಣಿನೂ ಬದುಕುತ್ತೆ, ಪಕ್ಷಿನೂ ಬದುಕುತ್ತೆ, ಹುಟ್ಟುತ್ತೆ, ಉಣ್ಣುತ್ತೆ, ಕೊನೆಗೊಂದಿನ ಸಾಯುತ್ತೆ. ಹಾಗೆ ಪ್ರಾಣಿ ಪಕ್ಷಿ ತನ್ನ ಬದುಕಿ ಹೋಗೋದಕ್ಕೆ ಮನುಷ್ಯರಾದ ನಾವೇ ಬೇಕಾ ಅನ್ನೋದ್ರ ಬಗ್ಗೆ ನೀವು ಪ್ರಶ್ನೆ ಮಾಡಬೇಕು. ಪ್ರಾಣಿ ಪಕ್ಷಿ ತರ ಬದುಕಿ ಹೋಗೋದಕ್ಕೆ ನಾವಷ್ಟೇ ಬೇಕಾ ಅನ್ನುವಂಥದ್ದು. ಇವತ್ತಿನ ಸಾಮಾಜಿಕ ವ್ಯವಸ್ಥೆನಲ್ಲಿ ಒಂದು ದೇವಸ್ಥಾನವನ್ನು ಕಟ್ಟಿದಿರಿ, ಇನ್ನೊಂದು ಸುಮಾರು ವರ್ಷ ಆದಾಗ ನಮ್ಮ ತಂದೆ ತಾಯಿಗಳ ಕಾಲದಲ್ಲಿ ದೇವಸ್ಥಾನ ನಮ್ಮ ತಂದೆ ತಾಯಿಗಳು ಚಿಕ್ಕದಾಗಿ ಕಟ್ಟಿದ್ರು, ನಾವು ದೊಡ್ಡದು ಕಟ್ಟಬೇಕು ಅಂತೇಳಿ ಅವತ್ತಿನ ಪೀಳಿಗೆ ಬರುತ್ತೆ. ಆದರೆ ಇವತ್ತಿನ ಕಾಲಕ್ಕೆ ನೀವೇನಿಂತ ಒಂದು ಸತ್ಕಾರ್ಯವನ್ನು ಮಾಡಿದಿರಲ್ಲ, ಇದೇ ನಾಳಿನ ಪೀಳಿಗೆಗೆ ಉಳಿಯುವಂತ ಒಂದು ಸತ್ಕಾರ್ಯ. ಆ ಕೆಲಸವನ್ನು ನೀವು ಮಾಡಬೇಕು. ಅದಾಗದೇ ಇದ್ರೂ ಕೂಡ ನಿಮ್ಮ ಪಾಡಿಗೆ ನೀವು ಇನ್ನೊಬ್ಬರಿಗೆ ಒಳಿತನ್ನ ಬಯಸುವಂತ ವ್ಯಕ್ತಿಗಳಾಗಿ ಬದುಕಿದ್ರೆ ನಿಮ್ಮ ಜೀವನ ಸಾರ್ಥಕವಾಗ್ತದೆ ಅನ್ನುವಂಥ ನಿಟ್ಟಿನಲ್ಲಿ ಚಿಂತನೆ ಮಾಡಬೇಕು. ಆಗ ಮಾತ್ರ ನಾವು ಬದುಕಿದ್ದಕ್ಕೂ ಬಾಳಿದ್ದಕ್ಕೂ ಸಾರ್ಥಕವಾಗ್ತದೆ ಅನ್ನುವಂಥದ್ದು. ಇವತ್ತು ದೇವಸ್ಥಾನವನ್ನು ಕಟ್ಟಿದ್ದೀರಿ. ದೇವಸ್ಥಾನ ಇದು ಒಂದು ಶ್ರದ್ಧಾ ಭಕ್ತಿಯ ಕೇಂದ್ರವಾಗಬೇಕು. ಅದರ ಬದಲಾಗಿ ಮೂಢನಂಬಿಕೆಗಳನ್ನ ಉತ್ಪನ್ನ ಮಾಡುವಂತ ಕೇಂದ್ರಗಳಾಗಬಾರ್ದು. ಇವತ್ತು ಗ್ರಾಮೀಣ ಪ್ರದೇಶದಲ್ಲಿ ಅತಿ ಹೆಚ್ಚು ಜಾತಿ ಘರ್ಷಣೆಗಳು, ಅಸ್ಪೃಶ್ಯತೆ ಆಚರಣೆ, ಜಾತಿಗಳ ಮಧ್ಯೆ ಕಲಹಗಳು ನಿರ್ಮಾಣ ಆಗೋದು, ಆರಂಭ ಆಗೋದು ಅಂತ ಒಂದು ಘರ್ಷಣೆಗಳಿಗೆ ಕಾರಣ ಆಗುವಂತ ಕೇಂದ್ರ ಯಾವುದು ಅಂತ ಹೇಳಿದ್ರೆ ಅದು ದೇವಸ್ಥಾನಗಳೇ. ಒಳಗಿನ ದೇವರು ನೀವು ಜಾತಿ ಮಾಡು ಅಂತ ಹೇಳೋದಿಲ್ಲ, ಅಸ್ಪೃಶ್ಯತೆ ಆಚರಣೆ ಮಾಡಿ ಅಂತ ಹೇಳೋದಿಲ್ಲ, ಬೇರೆ ಜಾತಿಯವ್ರನ್ನ ಹೊರಗಡೆ ಅಂತೇಳಿ ಹೇಳೋದಿಲ್ಲ. ಆದರೆ ದೇವಸ್ಥಾನದ ವಾತಾವರಣದಲ್ಲಿರುವಂತ ನಾವುಗಳೇನಿದೀವಿ, ಬಹಳ ಜನ ಹೇಳ್ತಾರೆ ಬಸವಣ್ಣವರು ದೇವರನ್ನ ನಂಬಲಿಲ್ಲ ಅಂತೇಳಿ. ಹಾಗಲ್ಲ. ಬಸವಣ್ಣವ್ರು ಹೇಳಿದ್ದು ದೇವಸ್ಥಾನದ ಗರ್ಭಗುಡಿಯಲ್ಲಿರುವಂತವರ ಮಧ್ಯೆ ಮತ್ತು ದೇವಸ್ಥಾನದ ಹೊರಗಡೆ ಇರುವಂತವರ ಮಧ್ಯೆ ಕಂದಕವನ್ನ ನಿರ್ಮಾಣ ಮಾಡುವಂತ ಮಧ್ಯವರ್ತಿಗಳ ವರ್ತನೆಯನ್ನ ವಿರೋಧ ಮಾಡಿದ್ರೆ ಹೊರತು ದೇವಸ್ಥಾನಗಳನ್ನೆಲ್ಲ.
ಅವರು ಕೂಡ ಕೂಡಲ ಸಂಗಮನಾಥನನ್ನು ಆರಾಧನೆ ಮಾಡ್ತಾ ಇದ್ರು. ಬಹಳಷ್ಟು ಜನ ಅದನ್ನು ತಿರುಚಿ ಬಸವಣ್ಣವರು ದೇವರುಗಳನ್ನ ವಿರೋಧ ಮಾಡ್ತಾ ಇದ್ರು ಅಂತ ಹೇಳ್ತಾರೆ. ಹಾಗಲ್ಲ. ಆ ಕಾರಣಕ್ಕೋಸ್ಕರ ಇವತ್ತು ನಾವು ಹೇಳುವಂಥದ್ದು, ದೇವಸ್ಥಾನಗಳ ಒಂದು ಪಾವಿತ್ರತೆ ಅದು ಪರಿಶುದ್ಧವಾಗಿದ್ರೆ ಆ ಗ್ರಾಮದಲ್ಲಿ ಎಲ್ಲರ ಮನಸ್ಸನ್ನು ಕೂಡ ಒಂದೇ ಎಂಬ ಭಾವನೆಯಲ್ಲಿ ಅವರ ಜೀವನ ಸಾಗ್ತಾ ಹೋಗುತ್ತೆ. ಗುಂಜನೂರು ಗ್ರಾಮದಲ್ಲಿ ಎಲ್ಲ ಗೌಡರುಗಳು ನಾವು ಬಂದ ತಕ್ಷಣ ಒಟ್ಟಿಗೆ ನಮಗೂ ಸ್ವಾಗತ ಮಾಡಿದ್ರು. ಒಂದೊಂದು ಊರಿನಲ್ಲಿ ಇರುತ್ತೆ, ಅವ್ರ ಜಾತಿ ಇರೋದ್ರು ಅವ್ರ ಸ್ವಾಮಿಗಳು, ಅವ್ರ ಸ್ವಾಮಿಗಳಾದ್ರೆ ಅವ್ರ ಜಾತಿ ಅಷ್ಟೇ ಇರೋದು, ಇವ್ರ ಸ್ವಾಮಿಗಳಾದ್ರೆ ಇವ್ರ ಜಾತಿ ಅಷ್ಟೇ ಇರೋದು. ಈ ಊರಿನಲ್ಲಿ ಹೆಂಗಿತ್ತು, ನಿಮಗಿಂತ ಮುಂಚೆ ಅವರೇ ನಿಂಬೆಹಣ್ಣು ಹೂವಿನ ಹಿಡ್ಕೊಂಡ್ಬಂದಿರ್ತಾನೆ. ಅದಕ್ಕೆ ನೀವು ಕೂಡ ಅವ್ರ ಜೊತೆ ಹಾಗೆ ಪ್ರೀತಿಯಿಂದ ಇರಬೇಕು, ಅವರು ನಿಮಗೆ ಅದೇ ಪ್ರೀತಿಯನ್ನು ತೋರಿಸ್ತಾರೆ. ಒಂದು ಗ್ರಾಮದಲ್ಲಿ ಇರುವಂತ ನಾವೆಲ್ಲರೂ ಕೂಡ ನಾವು 4 ದಿನ ಬದುಕ್ತೀವಿ, 3 ದಿನ ಬದುಕ್ತೀವಿ, ಕೆಲವರು 2 ದಿನಕ್ಕೆ ಹೋಗ್ತೀವಿ, ಕೆಲವರು 5 ದಿನಕ್ಕೆ ಹೋಗ್ತೀವಿ. ಇರುವಷ್ಟು ಕಾಲ ಒಂದು ಗ್ರಾಮದಲ್ಲಿ ನಾವೆಲ್ಲರೂ ಕೂಡ ಶಾಂತಿ, ಸಹಬಾಳ್ವೆ, ಸಹೋದರತ್ವದಿಂದ ಬದುಕಿ ಬಾಳ್ದಾಗ ಆ ಗ್ರಾಮ ಇತರರಿಗೆ ಮಾದರಿ ಆಗುತ್ತೆ ಅನ್ನುವಂಥ ಭಾವನೆ. ಯಾವ ಗ್ರಾಮ ಅಂತ ಶಾಂತಿ ಸಹಬಾಳ್ವೆಯಿಂದ ಬದುಕಿ ಬಾಳೋದಿಲ್ಲ, ಸ್ವತಃ ಅವರು ಕೂಡ ನೆಮ್ಮದಿಯಿಂದ ಬದುಕಿ ಬಾಳೋದಕ್ಕೆ ಆಗೋದಿಲ್ಲ. ನನ್ನ ಚನ್ನಗಿರಿ ತಾಲೂಕಿನಲ್ಲಿ ಯಾವುದೋ ಒಂದು ಗ್ರಾಮದಲ್ಲಿ ದಲಿತ ಯುವಕರು ಗ್ರಾಮದ ಒಳಗಡೆ ಹೋದ್ರು ಅಂತ ಹೇಳಿ ಒಂದಿಷ್ಟು ಜನ ಅವ್ರನ್ನ ಕಂಬಕ್ಕೆ ಕಟ್ಟಾಕ್ಬಿಟ್ಟಿದ್ರು ಅಂತ ಹೇಳಿ ಒಂದು ಕೇಸ್ ಆಗಿದೆ. ಕೊನೆಗೆ ಅದರ ಪರಿಣಾಮ ಏನಾಯಿತು, ಗ್ರಾಮದಲ್ಲಿ ಇದ್ದವರು, ಆ ಘಟನೆಗೆ ಕಾರಣ ಆದವರು, ಆಗದಿರುವಂತ ಅಮಾಯಕರೆಲ್ಲ ಊರ್ ಬಿಟ್ರಿ ಕೇಸ್. ನಾನು ಕೂಡ SP ಮಾತಾಡಿದೆ, ಅಮಾಯಕರ ಮೇಲೆ ಕೇಸ್ ಹಾಕ್ಬಿಟ್ರಪ್ಪ ಅಂತ. ಅಂದ್ರೆ ಯಾವಾಗ್ಲೂ ಆಕ್ಸಿಡೆಂಟ್ ಇರುತ್ತಲ್ಲ, ಸರಿ ದಾರಿ ಹೋಗ್ತಿದ್ದೀನಿ ನಾನು ಅಂತೇಳಿ ನಾನು ಸ್ಪೀಡಾಗಿ ಹೋದ್ರೆ ನಮ್ದಷ್ಟೇ ಸರಿಯಾಗಿರಲ್ಲ, ಎದುರಿಗೆ ಬರೋದು ಸರಿಯಾಗಿರ್ಬೇಕು. ಹಾಗಾಗಿ ಒಂದು ಗ್ರಾಮದಲ್ಲಿ ನೀವಿದ್ದೀರಿ ಅಂತ ಹೇಳಿದ್ರೆ ನಿಮ್ಮ ಅಕ್ಕಪಕ್ಕದವ್ರಿಗೂ ಚೆನ್ನಾಗಿರ್ಬೇಕು, ನಿಮ್ಮ ಅಕ್ಕಪಕ್ಕದವ್ರ ಜೊತೆ ನೀವು ಕೂಡ ಚೆನ್ನಾಗಿದ್ದಾಗ ನೀವು ಶಾಂತಿ ನೆಮ್ಮದಿಯಿಂದ ಬದುಕಿ ಬಾಳೋದಕ್ಕೆ ಸಾಧ್ಯವಾಗುತ್ತೆ. ಅರ್ಥ ಆಯ್ತಲ್ಲ? ಗುಂಜನೂರು ಗ್ರಾಮದ ಇವತ್ತಿನ ಕಾರ್ಯಕ್ರಮ ನೋಡಿದ್ರೆ ನೀವೆಲ್ಲರೂ ಒಂದು ಶಾಂತಿ ಸಹಬಾಳ್ವೆಯಿಂದ ಬದುಕಿ ಬಾಳ್ತಿದ್ದೀರಿ ಅಂತ ಅನ್ಸುತ್ತೆ. ಯಾಕೆಂತ ಹೇಳಿದ್ರೆ ಈ ತಾಲೂಕಿನಲ್ಲಿ ತುಂಬಾ ದೊಡ್ಡ ದೊಡ್ಡ ದಾರ್ಶನಿಕರು ಹುಟ್ಟಿದ್ದಾರೆ. ಮತ್ತು ದೂರಲ್ಲಿ ಯಾರು ಹುಟ್ಟಿದ್ದಾರೆ? ಶಿವಕುಮಾರ ಸ್ವಾಮೀಜಿಗಳು ಹುಟ್ಟಿದ್ದಾರೆ. ಅದು ತಾನೇ ಪ್ರಪ್ರಥಮವಾಗಿ ಹರಿಜನ ಗಿರಿಜನರಿಗೆ ಸಿರಿಗೆರೆ ವಿದ್ಯಾರ್ಥಿ ನಿಲಯದಲ್ಲಿ ಸಹಪಂಕ್ತಿ ಭೋಜನ ಮಾಡಿಸಿದಂತ ಕೀರ್ತಿ ನಮ್ಮ ಸಿರಿಗೆರೆ ಮಠಕ್ಕೆ. ಜೊತೆಗೆ 12ನೇ ಶತಮಾನದ ಶೂನ್ಯಪೀಠ ಪರಂಪರೆ ನಮ್ಮ ಮುರುಘಾ ಮಠ. ಈ ಎರಡೂ ಕೂಡ ನಮ್ಮ ಚಿತ್ರದುರ್ಗ ಜಿಲ್ಲೆಗೆ 2 ಕಣ್ಣು. ಈ ಮಠಗಳಿರೋದ್ರಿಂದಲೇ ನಾವೆಲ್ಲರೂ ಇಲ್ಲಿ ಜಾತಿ ಮತ ಪಂಥವನ್ನು ಮೀರಿದಂತ ವ್ಯಕ್ತಿತ್ವವನ್ನು ಬೆಳೆಸ್ಕೊಂಡು ನಮ್ಮ ಮುಂದೆ ಸಾಕ್ತಾ ಇದ್ವಿ. ಅದು ತಾನೇ? ನೀವು ಕೂಡ ನಿಮ್ಮ ಜೀವನವನ್ನು ಬದಲಾವಣೆ ಮಾಡ್ಕೊಳ್ಬೇಕಾದ್ರೆ ನಾವು ಈ ಜಾತಿಲಿ ಹುಟ್ಟಿದ್ರು ಮಾತ್ರ ನಾವು ಬದಲಾವಣೆ ಆಗ್ತಿದ್ವಿ ಅಂತ ಅನ್ಕೊಂಡ್ಕೊಳ್ಬೇಡಿ. ನೀವು ಯಾವುದೇ ಜಾತಿನಲ್ಲಿ ಹುಟ್ಟಿ ನಿಮಗೆ ಬೇಕಾಗಿರುವಂಥದ್ದು ಯಾವುದು ಅನ್ನುವಂಥದ್ದು ಔಷಧಿ ಕಂಡಿಡ್ಕೊಳ್ಬೇಕು. ಈಗ ಜ್ವರ ನನಗೆ ಬಂದಿತ್ತು 1 ವಾರ, ನಿಮಗೂ ಬರುತ್ತೆ. ನಾನು ಗೌಡ್ರ ಮನೇಲಿ ಹುಟ್ಟಿದ್ರೆ ನನಗೆ ಜ್ವರ ಬರ್ತಿರ್ಲಿಲ್ಲ ಅಂದ್ಕೊಂಡ್ರೆ ಆಗಲ್ಲ. ಜ್ವರ ಗೌಡ್ರಿಗೂ ಬರುತ್ತೆ, ಶಾಂತರಿಗೂ ಬರುತ್ತೆ, ಶಾಸ್ತ್ರಿಗಳಿಗೂ ಬರುತ್ತದೆ, ಹರಿಜನರಿಗೂ ಮಾದಿಗರಿಗೂ ನಿಮಗೂ ಬರ್ತದೆ. ಅದು ತಾನು ಜ್ವರಕ್ಕೆ ಪರಿಹಾರ ಆಗುವಂತ ಮಾತ್ರೆಯನ್ನು ಕೊಡುವಂತ ಡಾಕ್ಟರ್ ಹತ್ರ ನಾವು ಪರಿಹಾರ ಕಂಡಿಡ್ಕೊಳ್ಳೋದು. ಅಂದ್ರೆ ಈ ಜಾತಿನಲ್ಲಿ ಯಾವುದು ನಾವು ಇಷ್ಟು ವರ್ಷ ನಿಕೃಷ್ಟವಾಗಿ ಬದುಕಲಿಕ್ಕೆ ಹಿಂದುಳಿಲಿಕ್ಕೆ ಏನು ಕಾರಣ ಅನ್ನುವಂಥದ್ದು ಇದೆಯಲ್ಲ ಕಾಯಿಲೆ, ಅದಕ್ಕೆ ಔಷಧಿ ಯಾವ್ದು ಅನ್ನುವಂಥದ್ದು ಕಂಡುಹಿಡಿಬೇಕಾದ್ರೆ ಯಾವ್ದದ ಔಷಧಿ? ಶಿಕ್ಷಣ. ಹೌದು ತಾನೆ? ರೀಲ್ಸ್ ಎಲ್ಲ ನೋಡ್ತಿರ್ತೀರಿ, ನನಗೆ ನೋಡಕ್ ಬರಲ್ಲ. ಅದ್ರಲ್ಲಿ ಒಂದು ಸಣ್ಣ ಹುಡುಗನ್ ಚೋಟ ಹುಡುಗಂದು ಬರುತ್ತೆ, ಮಕ್ಕಳಾಗಿ ನೋಡ್ತಾರೆ. ಅವನು ಚಿಕ್ಕ ಹುಡುಗರು ಮೊದ್ಲೆಲ್ಲ ಒಂದು ಮನೇಲಿ ಚಿಕ್ಕ ಹುಡುಗ ಬೆಳೆದಾಗಿರ್ತಾನಲ್ಲಿ ಇಷ್ಟೇ 2 ಅಡಿ ಅಂತವ್ರು ಸಿಕ್ಬಿಟ್ರೆ ಸರ್ಕಸ್ನ ಎತ್ಕೊಂಡು ಹೋಗ್ಬಿಡೋರು, ಅವ್ನು ದುಡ್ಡು ಕೊಟ್ಟು ಮನೆಗೆ ಇಷ್ಟು. ಹಂಗೆ ಒಬ್ಬ ಹುಡುಗ ಚಿಕ್ಕವನಿದ್ದಂತ ಅವನಿಗೆ ಸರ್ಕಸ್ನವ್ರು ಕೇಳಿದಾರೆ, ಯಾವ ಸ್ಟೇಟ್ ಗೊತ್ತಿಲ್ಲ ನನಗೆ, ಚಿಕ್ಕವನಿದ್ದಾನೆ ಇವನು ಸರ್ಕಸ್ ಕೊಡಿ ಅಂತ. ಅವರಪ್ಪ ಚಿಕ್ಕವನಿದ್ರೆ ಏನಾಗ್ತಾನೆ, ಅವನು ಚೂಟಿದ್ದಾನೆ, ಅವ್ನು ಓದ್ಲಿ ಅಂತ ಓದಿಸಿದ್ದಾನೆ. ಅವರಪ್ಪ ಅವತ್ತೇ ಒಂದು 4 ಆಸೆ ಬಿದ್ದುಬಿಟ್ಟಿದ್ರೆ ಅವ್ನು ಸರ್ಕಸ್ಸಿಗೆ ಹೋಗಿ ಅಲ್ಲಿ ಕುದುರೆನೋ ಕತ್ತೆಗೋ ಹಾಸ್ಕಂತ ಕಾಮಿಡಿ ಫಿಗರ್ ಆಗ್ತಿದ್ದ ಅವನು. ಅದು ತಾನೆ? ಅವರಪ್ಪ ಓದಿಸ್ತಾ ಅವನಿರೋದು 2.5 ಅಡಿ. ಅವನ ಅಧಿಕಾರಿ ಬಂದ ಮೇಲೆ ಅವನ ಹಿಂದೆ ಮುಂದೆ ಪೊಲೀಸ್ ಬರುತ್ತೆ.
ಗೊತ್ತಾಯ್ತಲ್ಲ ಔಷಧಿ ಯಾವ್ದಂತ? ನಿಮ್ಮ ಮಕ್ಕಳಿಗೂ ಕೂಡ ನಿಮ್ಮ ಔಷಧಿ ಯಾವುದು ಈ ಹಟ್ಟಿಯಿಂದ ನೀವು ಹೊರಗಡೆ ಬರಬೇಕಾದ್ರೆ ಅಂತ ಹೇಳಿದ್ರೆ ನೀವು ಒಂದೇ ಒಂದು ಯೋಚನೆ ಮಾಡಿ. ಈ ಗ್ರಾಮ ಅಂತ ಬೇಡ, ಯಾವುದೋ ಒಂದು ಗ್ರಾಮದಲ್ಲಿ ದುರ್ಗಪ್ಪನ ಮಗನು ಕರಿಯಪ್ಪನ ಮಕ್ಕಳು ಇಬ್ರು ಇರ್ತಾರೆ. ಆ ಇಬ್ಬರಲ್ಲಿ ಒಬ್ಬನು ಏನ್ ಮಾಡೋ ಸ್ಕೂಲ್ಗೆ ಹೋಗಲ್ಲ. ಅವನು ನಮ್ಮರಿಗೆಲ್ಲ ಒಂದು ತಲೆಗೆ ಒಂದು ಇದಿತ್ತು ಹಿರಿಯರಿಗೆ, ಇವನ್ ತಲೆಗತ್ತಲ್ಲ ಕಣ ಅಂತ. ತಲೆಗತ್ತ ಓದಿರಲ್ಲ ಅವನು. ಇವನ್ ತಲೆಗತ್ತಲ್ಲಪ್ಪ, ಇವ್ನಿಗೆ ಒಂದು ಕೆಲಸ ಮಾಡೋಣ, ಒಂದು ಎಮ್ಮೆ ಕೊಡಿಸ್ಬಿಡೋಣ 2 ಅಂತ. ಇನ್ನೊಬ್ಬ ಚೆನ್ನಾಗಿ ಓದ್ತಾನೆ, ಅವನು ಓದ್ತಾ ಹೊಳಲ್ಕೆರೆ ಕಳಿಸಿದ್ರು, ಚಿತ್ರದುರ್ಗ ಕಳಿಸಿದ್ರು, ಬೆಂಗಳೂರಿಗೆ ಕಳಿಸಿದ್ರು, ಕೊನೆಗೆ ಡೆಲ್ಲಿಗೂ ಹೋದ. ಅವನು ಓದಿ ಏನಾಗಿ ಬಂದ ಅಂತ ಹೇಳಿದ್ರೆ ತಹಸೀಲ್ದಾರ್ ಆಗಿ ಬಂದ್ಬಿಟ್ಟ ಊರಿಗೆ. ತಹಸೀಲ್ದಾರ್ ಬಂದ ತಕ್ಷಣನೇ ಇವ್ರಿಗೆ ಗೌಡ್ರು ಏನ್ ಮಾಡ್ತಾರಲ್ಲ, ಈ ನಮ್ಮ ಮಟ್ಟಿ ಇವ್ನು ಕರಿಯಪ್ಪನ ಮಗಲ್ಲ ತಹಸೀಲ್ದಾರ ಬಂದಂತಾನೆ, ನಾಳೆ ನಮ್ಮ ಹೊಳಲ್ಕೆರೆ ತಾಲೂಕಿಗೂ ತಹಸೀಲ್ದಾರ್ ಆಗಿ ಬರ್ಬೋದು, ನಾನು ಅವನು ಆಫೀಸಿಗೆ ಅರ್ಜಿ ಇಟ್ಕೊಂಡು ಹೋಗ್ಬೋದು ಅಂತೇಳಿ ಅವ್ನ ಕಾರ್ ನಿಲ್ಸಿದ ತಕ್ಷಣ ಬಾರಪ್ಪ ಕುತ್ಕ ಯಾಕೆ ಬಂದೆ ಅಂತ ಕುರ್ಚಿ ಹಾಕಿ ಟೀ ಕೊಡ್ತಾರೆ. ಹೌದಿಲ್ರಿ ಗೌಡ್ರ? ಕೊಡ್ತಿರ್ತಾನ ತಹಸೀಲ್ದಾರ್ ನಿಮ್ಮ ಹೊಟ್ಟೆ ಬಂದ. ಅವನ ಜೊತೆಗೆ ಹೋದ ಇನ್ನೊಬ್ಬ ಇರ್ತಾನ, ಅವನಿಗೆ ಅವ್ರಪ್ಪ ಅವ್ರಿಗೆ 2 ಎಮ್ಮೆ ಕೊಡ್ಸಿರ್ತಾನೆ. ಅವನ್ ತಹಸೀಲ್ದಾರ್ ಬರೋಷ್ಟೊತ್ತಿಗೆ ಒಂದು 200 ಎಮ್ಮೆ ಮಾಡಿರ್ತಾನೆ. ಹೌದಲ್ಲ? ಅವನಿಗೆ ಅನಿಸ್ತಿರುತ್ತೆ, ನೋಡು ನಮ್ಮ ಅಣ್ಣ ಏನು ಮಾಡಿಲ್ಲ, ನಾನು ಅಲ್ಲಿ 200 ಎಮ್ಮೆ ಮಾಡ್ಬಿಟ್ಟಿನಿ ಅಂತ. ಅವನ ಊರಿಂದ ಹೊಡ್ಕೊಂತ ಬರ್ತಿರ್ತಾನೆ. ಒಂದ್ 2 ಎಮ್ಮೆ ಇಲ್ಲಿ ಪಕ್ಕದಾಗ ಕುಂತಾನ ರಘು, ಈ ಊರಿನ ಗೌಡ. ಇವನ್ ಕಾಂಪೌಂಡ್ ಬಂದು ರಾಗಿ ಹೋಗಿ ಮೇಯಕ್ಕೆ ಹೋಗ್ಬಿಟ್ಟು ಒಂದ್ 2 ಎಮ್ಮೆ. ಇವನೇನ್ ಹೇಳ್ತಾನ ಅವ್ರು ರಘು, ಹೊಡ್ಕೊಳ್ಳೋ ದನಕ ಏನೇ ಅಂತ. ಹೌದು ತಾನೆ? ಅವನ್ ಯಾರು? ತಹಸೀಲ್ದಾರ್ ಅಣ್ಣನ ತಮ್ಮ. ಒಬ್ಬನಿಗೆ ಕೂರಿಸಿ ಕಾಫಿ ಕೊಡ್ತಾರೆ, ಇನ್ನೊಬ್ಬರಿಗೆ ನಾ ಎಣ್ಣೆ ಹೊಡ್ಕೊಂತಿಲ್ಲ ಇನ್ನೊಂದ್ಸ